ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ಬೆಂಗಳೂರಿನ ಬಗ್ಗೆ ಅನೇಕ ರೀತಿಯಲ್ಲಿ ಈಗಾಗಲೇ ವಿಶ್ಲೇಷಣೆಯನ್ನು ಮಾಡ್ತಾ ಇದೆ. ಬೆಂಗಳೂರಿಗೆ ತುರ್ತಾಗಿ ಒಂದಿಷ್ಟು ಚಿಕಿತ್ಸೆ ಬೇಕಿದೆ ಅನ್ನುವಂಥದ್ದು ಕೂಡ ಅನೇಕರ ಅಭಿಪ್ರಾಯ. ಜೊತೆಗೆ ಆಡಳಿತಾತ್ಮಕವಾಗಿ ಕೂಡ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ. ಇದೆಲ್ಲದರ ವಿಚಾರಗಳ ಬಗ್ಗೆ ಮಾತನಾಡೋಕ್ಕೆ ನನ್ನ ಜೊತೆಗೆ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಅವರನ್ನು ಸ್ವಾಗತ ಮಾಡೋಣ. ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ. ಸರ್ ಹೇಗಿದೆ ಸರ್ ಬೆಂಗಳೂರು? ನೀವು ಬೆಂಗಳೂರವರು, ಆದರೆ ಕೋಲಾರದಿಂದ ಇಲ್ಲಿ ಬಂದಿದ್ದರೂ ಕೂಡ ಬೆಂಗಳೂರಿನ ಬಗ್ಗೆ ಗೊತ್ತಿದೆ. ಬಟ್ ಇಲ್ಲಿನ ಅಡ್ಮಿನಿಸ್ಟ್ರೇಷನ್ಸ್, ಇಲ್ಲಿನ ಆಡಳಿತ ಇದೆಲ್ಲವೂ ಕೂಡ ಒಳಹೊಕ್ಕು ನೋಡಿದಾಗ ಹಿಂದೆ ಕಾಣ್ತಿದ್ದಂಥ ಬೆಂಗಳೂರಿಗೂ ಈಗಿನ ಬೆಂಗಳೂರಿಗೂ, ಒಳಗಿನ ಬೆಂಗಳೂರಿಗೂ ಹೊರಗಿನ ಬೆಂಗಳೂರಿಗೂ ಏನು ವ್ಯತ್ಯಾಸ ಇದೆ ಸರ್? ಈಗ ಆಡಳಿತ ವ್ಯವಸ್ಥೆ ಎಲ್ಲ ಕಡೆನೂ ಕೂಡ ಏನು ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲ ಕಡೆನೂ ಸ್ವಲ್ಪ ಕಾಲದಿಂದ ನೋಡಿದಾಗೆ ವರ್ಷಗಳಿಂದ ಆಡಳಿತ ವ್ಯವಸ್ಥೆ ಕುಸಿತಾನೆ ಬಂದಿದೆ. ಸತ್ಯ ಹೇಳಿದರೆ ನನ್ನ ಮೇಲೆ ಕೆಲವರು ಸಿಟ್ಟು ಮಾಡ್ತಾರೆ, ಕೆಲವರು ವ್ಯಂಗ್ಯ ಮಾಡ್ತಾರೆ. ಆದರೆ ಸತ್ಯ ಅಂತೂ ನಾವು ಒಪ್ಕೊಳ್ಳೇಬೇಕು. 20-30 ವರ್ಷದಿಂದ ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಕುಸಿತ ಕಂಡಿದೆ. ಅದರಲ್ಲಿ ಜಾಸ್ತಿ ಕುಸಿತ ಬೆಂಗಳೂರಿನಲ್ಲಿ ಆಗಿದೆ ಅನ್ನುವಂಥದ್ದು ನನ್ನ ಅಸೆಸ್ಮೆಂಟ್, ಅಭಿಪ್ರಾಯ ಅಂತಾದರೂ ತಿಳ್ಕೊಳ್ಳಿ, ನನ್ನ ಒಂದು ಲೆಕ್ಕಾಚಾರ ಅಂತಾದರೂ ತಿಳಿರಿ. ಸುಮಾರು ವರ್ಷಗಳಿಂದ ಇಲ್ಲಿ ಒಂಥರ ಏನೋ ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗಲಿ ಅನ್ನೋ ಥರ, ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಥರ, ಏನಿದ್ರೆ ಅದು ನಡ್ಕೊಂಡು ಹೋಗುತ್ತೆ ಅನ್ನೋ ಥರ ಬಂದ್ಬಿಟ್ಟಿದೆ ಸುಮಾರು ವರ್ಷಗಳಿಂದ. ಇದನ್ನು ಒಂದು ನಿರ್ದಿಷ್ಟವಾಗಿ ಆಡಳಿತ ನಡೆಸಬೇಕು ಅನ್ನೋ ರೀತಿಯಲ್ಲಿ ಎಷ್ಟಾಗಬೇಕಾಗಿತ್ತೋ ಅಷ್ಟು ಆಗಿಲ್ಲ ಅನ್ನುವಂಥದ್ದು ನನ್ನ ಲೆಕ್ಕಾಚಾರ. ಸೊ ಹಾಗಾಗಿ ಆಡಳಿತ ಸ್ವಲ್ಪ ಕುಸಿತ ಇರೋದರಿಂದ ಎಲ್ಲ ಸಮಸ್ಯೆಗಳು ಮೂಲ ಹುಡ್ಕೊಂಡು ಹೋದರೆ ಎಲ್ಲೋ ಒಂದು ಕಡೆ ಆಡಳಿತ ಸ್ವಲ್ಪ ಬಿಗಿಯಾಗಿದ್ದಿದ್ರೆ, ಒಂದು ಪರ್ಪಸ್ಫುಲ್ಲಾಗಿ ಇದ್ದಿದ್ದರೆ ಇಷ್ಟೊಂದು ಸಮಸ್ಯೆಗಳು 20-30 ವರ್ಷದಿಂದ ಉದ್ಭವ ಆಗ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಹಾಗಾಗಿ ಆಡಳಿತ ಕುಸಿತ ಎಲ್ಲ ವಲಯಗಳಲ್ಲೂ ಆಗಿದೆ, ಬೆಂಗಳೂರಿನಲ್ಲೂ ಆಗಿದೆ. ಬಟ್ ಇದರ ಪರಿಣಾಮ ಬೆಂಗಳೂರಿನಲ್ಲಿ ಇವತ್ತು ಜಾಸ್ತಿ ಎದುರಿಸಬೇಕಾಗಿ ಬಂದಿದೆ. ಇಲ್ಲಿ ಪ್ರಶ್ನೆ ಇರುವಂಥದ್ದು, ಇದನ್ನು ಆಡಳಿತ ಮಾಡ್ತಾ ಇರೋರು ಅಧಿಕಾರಿಗಳು. ಕೃಷ್ಣ ಬೈರೇಗೌಡರು ಇವತ್ತು ಬರ್ತಾರೆ, ನಾಳೆ ಮತ್ತೊಬ್ಬರು ಬರ್ತಾರೆ, ಹಿಂದೆ ಇನ್ನೊಬ್ಬರು ಇದ್ದರು. ಈ ಕಾಮನ್ ಸೆನ್ಸ್ ಅಧಿಕಾರಿಗಳಿಗೆ ಇಲ್ವಾ ಸರ್? ಈಗ ಒಬ್ಬ ಕಾಮನ್ ಮ್ಯಾನ್ ಕೇಳುವಂಥ ಪ್ರಶ್ನೆ ಇದು. ನೀವೇನು ಕೇಳ್ರಿ, ಗುಂಡಿ ಮುಚ್ಚಕ್ಕೆ ನಿಂಗೆ ರಾಕೆಟ್ ಸೈನ್ಸ್ ಬೇಕಾ ಅಂತ ಕೇಳಿದ್ರಿ. ಅದು IITಲಿ ಓದಂಥವ್ರು, ದೊಡ್ಡ ದೊಡ್ಡ ಡಿಗ್ರಿಗಳನ್ನು ತೆಗೆದುಕೊಂಡವರು, ಸಾಕಷ್ಟು ವರ್ಷಗಳ ಅನುಭವ ಇರುವಂಥ ಇಂಜಿನಿಯರಿಗೆ ಆ ಕಾಮನ್ ಸೆನ್ಸ್ ಇಲ್ವಾ ಸರ್? ನೀವು ಹೇಳೋದು 100ಕ್ಕೆ 100 ಸತ್ಯ. ಈಗ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಕರ್ತವ್ಯ ನಿಷ್ಠೆ ಇರಬೇಕು. ಯಾರು ಕೇಳ್ತಾರೆ ಬಿಡ್ತಾರೆ, ನಾನು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಕೆಲಸ ಮಾಡಬೇಕು. ಇದು ಕನಿಷ್ಠ ಕರ್ತವ್ಯ ನಿಷ್ಠೆ. ಅಲ್ಲಿ ಬರೆದಿದ್ದಾರೆ, ಸರ್ಕಾರದ ಕೆಲಸ ದೇವ್ರ ಕೆಲಸ. ಬಸವಣ್ಣವ್ರು ಹೇಳಿದರು ಕಾಯಕವೇ ಕೈಲಾಸ ಅಂತ. ಅಂದರೆ ನೀನು ಕೆಲಸನ, ನಿನ್ನ ವೃತ್ತಿಯನ್ನು ನೀನು ಅದನ್ನೇ ಪೂಜೆ ಅಂತ ತಗೋ, ವೃತ್ತಿಯನ್ನು ಸಾಕ್ಷಿಯಿಂದ ಮಾಡು ಅಂತ. ಆದರೆ ಪ್ರಾಕ್ಟಿಕಲ್ಲಾಗಿ ಏನು ನಡೀತಾ ಇದೆ, ಅಲ್ಲಿ ಬರೆದಿರೋದು ಒಂದು, ಕೆತ್ತಿರೋದು ಒಂದು, ಅದ್ರ ಕೆಳಗಡೆ ನಾವು ಓಡಾಡೋರು, ನಾವು ಮಾಡೋದು ಅದಕ್ಕೆ ತದ್ವಿರುದ್ಧ. ಇದು ನಮ್ಮ ಸಮಾಜದ ನಿಯಮ ಆಗಿಬಿಟ್ಟಿದೆ ಇವತ್ತು. ಅವರು ನೀವು ಹೇಳ್ದಾಗೆ ಅವ್ರವ್ರ ಕೆಲಸ ಅವ್ರು ಮಾಡಬೇಕು, ಮಾಡ್ತಾ ಇಲ್ಲ. ಆದರೆ ನಮ್ಮಂಥವ್ರ ಜವಾಬ್ದಾರಿ ಏನು? ಇದನ್ನು ಕೇಳೋದಕ್ಕೆ ತಾನೇ ಜನ ನಮ್ಮನ್ನು ಇಟ್ಟಿರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅವರು ಒಂದು ಸತಿ ಕೆಲಸಕ್ಕೆ ಸೇರಿದ ಮೇಲೆ ಅವರು ರಿಟೈರ್ ಆಗೋವರೆಗೂ ಭಾಳ ವೀಕ್ ಅಕೌಂಟಬಿಲಿಟಿ ನಮ್ಮ ಸಿಸ್ಟಮ್ಮಲ್ಲಿದೆ. ಏನಾದರೂ ನೀವು ಒಬ್ಬರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಹೋದರೆ ಅವ್ರ ಪರವಾಗಿ ಅವರ ಸಂಬಂಧಿಕರು, ಅವರ ಜಾತಿ ಜನಾಂಗ ಎಲ್ಲರೂ ಬರ್ತಾರೆ. ಸೊ ಆದರೆ ನಾವುಗಳು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಇರೋದೇ ಇದನ್ನು ಒಂದು ಅಕೌಂಟಬಿಲಿಟಿ ತರಬೇಕು ಅಂತ. ಅವರು ಎಚ್ಚರ ತಪ್ಪಿದಾಗ ಅದನ್ನು ಎಚ್ಚರ ವಹಿಸಬೇಕಾಗಿರೋದು ನಮ್ಮಂಥವರು. ನಾವುಗಳು ಕೂಡ ಈಗ ಸುಮಾರು ವರ್ಷಗಳಿಂದ, ನಾನು ಇತ್ತೀಚಿನ ಮಾತಾಡ್ತಾ ಇಲ್ಲ, ಯಾರು ಒಬ್ಬರ ಬಗ್ಗೆ ಬೆರಳು ತೋರಿಸಿ ಮಾತಾಡ್ತಾ ಇಲ್ಲ, ಯಾವ ಪಾರ್ಟಿ ಬಗ್ಗೆನೂ ಮಾತಾಡ್ತಾ ಇಲ್ಲ. ಒಟ್ಟಾರೆ ನಮ್ಮ ಸಮೂಹ ಏನಿದೆ, ನಮ್ಮಂಥವ್ರು ಏನಿದ್ದೇವೆ, ನಾವು ಅದನ್ನು ಸರಿಪಡಿಸುವಂಥ ಗಂಭೀರ ಪ್ರಯತ್ನಗಳು ಮಾಡಲಿಲ್ಲ. ಎಷ್ಟು ಆಗಿದೆ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಎಷ್ಟು ಮಟ್ಟಿಗೆ ಮಾಡಬೇಕಾಗಿತ್ತು, ಯಾಕಂದರೆ ಭಾಳ ಹದಗೆಟ್ಟಿದೆ. ಅದನ್ನು ಸರಿ ಮಾಡಬೇಕು ಅಂತೇಳಿದರೆ ಎಷ್ಟು ಮಟ್ಟಿಗೆ ಆ ಪ್ರಯತ್ನಗಳಾಗಬೇಕಾಗಿತ್ತು 20-25 ವರ್ಷದಿಂದ, ಅಷ್ಟು ಮಟ್ಟಿಗೆ ಆಗಿಲ್ಲ ಅಂತ ಅನಿಸುತ್ತೆ. ನಾನು ಹೇಳೋದು ಸರಿನೂ ಇರ್ಬೋದು, ತಪ್ಪು ಇರ್ಬೋದು. ಕೆಲವ್ರು ಸರಿ ಅಂತಾರೆ, ಕೆಲವ್ರು ತಪ್ಪು ಅಂತಾರೆ, ಇವ್ರಿಗೇನು ಭಾಳ ತಿಳಿದಿದೆಯಾ ಅಂತಾರೆ, ಎಲ್ಲ ಇರುತ್ತೆ. ಆದರೆ ನನ್ನ ಅಭಿಪ್ರಾಯ ಆ ರೀತಿ ಇದೆ. ಯಾಕಂದರೆ ನೋಡಿದಾಗ ಎಷ್ಟು ಉಲ್ಬಣ ಆಗಿದೆ ಸಮಸ್ಯೆಗಳು ಅಂತ ಹೇಳಿದಾಗ, ಇಲ್ಲ ಏನು ತಪ್ಪಾಗಿಲ್ಲ ಅಂತ, ಗಂಭೀರ ಏನು ತಪ್ಪಾಗಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನಾ? ಲೆಕ್ಕಾಚಾರ ಇಲ್ಲ, ಅಕೌಂಟಬಿಲಿಟಿ ಇಲ್ಲ ಅಂತ ಹೇಳಿದರೆ
ಇದನ್ನೆಲ್ಲ ಹೇಗೆ ಈ ಮಟ್ಟಕ್ಕೆ ಕೆಡೋದಕ್ಕೆ ನಾವು ಬಿಟ್ವಿ?